ಎಲ್ಲ ಕಡೆನೂ KPSC ವೆಟನರಿ ಆಫೀಸರ್ ಬಗ್ಗೆ ಮಾಡಿದ್ವಿ. ಈಗ ಆಲ್ರೆಡಿ ಇದಕ್ಕೆ ಹೋಗಿದೆ ಅಂದರೆ ಕಂಡೀಷನಲ್ ಆರ್ಡರ್ ಕಾಪಿ ಇಶ್ಯೂ ಮಾಡಬೇಕು ಅನ್ನೋ ಇದರಲ್ಲಿ ಹೋಗಿದೆ. ನಂದು ಇಲ್ಲಿ ಹೆಸರು ಇದೆ ಎಲಿಜಿಬಿಲಿಟಿ ಲೀಸ್ಟಲ್ಲಿ. ಆಯಿತು ಹಂಗಂತ ಈಗ ಫಸ್ಟ್ ಸರಿ ಆಗಿದೆ, ನೆಕ್ಸ್ಟ್ ಸರಿನೂ ಎಕ್ಸಾಮ್ ಇದೇ ಥರ ಆಗುತ್ತೆ. ನನಗೆ ನಿಜ ಯಾವುದೇ ಥರ ನಾಟಕ ಡ್ರಾಮಾ ಇಲ್ಲ ಡಿಲೇ ಮಾಡಬೇಕು, ಯಾರಿಗೂ ತೊಂದರೆ ಮಾಡಬೇಕು ಅನ್ನೋದಿಲ್ಲ. ನೆಕ್ಸ್ಟ್ ಸರಿ ಈ ಥರ ಆದರೆ ಮತ್ತೆ ಹಿಂಗೆ ಎಲ್ಲರ ಮನೆ ಮುಂದೆ ಹೋಗಿ ಕೂತ್ಕೋಬೇಕು ಅನ್ನೋದು ನಂದಿದೆ. SSLCದು 625ಗೆ 606 ಮತ್ತು 97% PUCಯಲ್ಲಿ, ಈವನ್ ಇದು ಡಿಗ್ರಿಯಲ್ಲಿ 8.1 CGPA 10ಗೆಲ್ಲ ಇದು ಮಾಡಿದ್ದೀನಿ. ಬಟ್ ಈಗ ಈ ಥರ ನನಗೆ ಎಲ್ಲರ ಮನೆ ಮುಂದೆ ಹೋಗಿ ಕೇಳಕ್ಕೆ ಇದಾಗ್ತಾ ಇಲ್ಲ. ಪ್ಲೀಸ್ ನ್ಯಾಯ ಕೊಡ್ತಿದ್ದು ವೆಟನರಿ ಆಫೀಸರ್ ಎಕ್ಸಾಮ್ ಪ್ಲೀಸ್ ನಮಗೆ ನ್ಯಾಯ ಕೊಡ್ಸಿ. ಇನ್ವೆಸ್ಟಿಗೇಷನ್ ಆಗೋವರೆಗೂ ಕಂಡೀಷನಲ್ ಆರ್ಡರ್ ಕಾಪಿ ಪ್ಲೀಸ್ ಕೊಡಬೇಡಿ. ಎಲ್ಲದೂ ತನಿಖೆ ಆಗಲಿ, ಯಾಕಂದರೆ ಇದು ಸ್ಕ್ಯಾಮ್ ಆಗಿದೆ. ಪ್ಲೀಸ್ ಇಲ್ಲ, ಇದರಿಂದ ಬೇರೆಯವ್ರಿಗೂ ತೊಂದರೆ ಆಗುತ್ತಲ್ಲ, ಈಗ ಬರ್ದೇ ಇರೋವಂಥವ್ರದ್ದು ತೊಂದರೆ ಆಗುತ್ತಲ್ಲ ಅದು. ಸರ್ ನಾನು ಪ್ಲಸ್ ಯಾರು ಬರ್ದಿದ್ದಾರೆ ಅವ್ರು ಬಂದು ಇಲ್ಲ ನಾವು ಜೆನ್ಯೂನ್ ಆಗಿ ಬರ್ದಿದ್ದೀವಿ ಅಂತ ಹೇಳಿ ಸರ್, ನಾವು ಅವಾಗ ಒಪ್ಕೊಬಿಡ್ತೀವಿ. ಆಯಿತು ಯಾವುದೂ ಸ್ಕ್ಯಾಮ್ ಆಗಿಲ್ಲ ಅಂತ, ಬೇಕಾದ್ರೆ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಕಂಪ್ಲೀಟ್ ಆಗಲಿ ಸರ್. ಓಕೆ, ನಿಮ್ಮ ಹೆಸರು ಯಾವ ಊರು ಮೇಡಮ್? ಸರ್ ನನ್ನ ಹೆಸರು ಡಾಕ್ಟರ್ ಭಾವನಾ, ಕಡೂರು, ಚಿಕ್ಕಮಂಗ್ಳೂರು ಸರ್. ಯಾರ್ಯಾರು ಭೇಟಿ ಆಗಿದ್ದೆ? ಯಾರ್ಯಾರು? ಸರ್ ಶೋಭಾ ಕರಂದ್ರಾಜು ಮ್ಯಾಮ್, ತೇಜಸ್ವಿ ಸೂರ್ಯ ಅವ್ರ ಆಫೀಸಿಗೆ ಹೋಗಿದ್ವಿ, ಅವ್ರ PA ಹತ್ರ ಮಾತಾಡಿದ್ವಿ. ಆಮೇಲೆ ನೆಕ್ಸ್ಟ್ DCM ಸರ್ ಹತ್ರ ಮಾತಾಡಿದ್ವಿ. ಇದು ಸೆಕೆಂಡ್ ಟೈಮ್ ಹೋಮ್ ಮಿನಿಸ್ಟರ್ ಸರ್ ಹತ್ರ ಮಾತಾಡ್ತಾ ಇರೋದು. ಸ್ಪಂದಿಸಿದ್ದಾರೆ ಅವರು? ಇಲ್ಲ ಸರ್, ಅವರು ಶೋಭಾ ಕರಂದ್ರಾಜು ಮ್ಯಾಮ್ CBI ಬರೋಕ್ಕೆ ಅಮಿತ್ ಶಾ ಸರಿ ಕೊಟ್ಟರು. ಬಟ್ ಇವರು ಸರ್ ನಾನೇನು ಮಾಡಲಿ ಹೇಳಮ್ಮ, ಈಗ ಏನು ಮಾಡ್ಬೇಕು ಹೇಳಿ, ನಾನೇನು ಹೇಳಿ ಸರ್, ಏನು ಮಾಡಬೇಕು ಅಂದರೆ ನಾನೇನು ಮಾಡಬೇಕು ಅಂದರೆ ನಾನೇನು ಹೇಳಿ ಸರ್, ತನಿಖೆ ಆಗೋವರೆಗೂ ನನಗೆ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ. ಕೊಡಲಿ, ಆರ್ಡರ್ ಕಾಪಿನೇ ಕೊಡಲಿ, ಬಟ್ ತನಿಖೆ ಆಗಲಿ ಸರ್. ಯಾರೇ ಕಳ್ಬಿಡ್ತಿದ್ದಾರೆ ಅವರೆಲ್ಲ ಹೊರಗಡೆ ಬರಲಿ. ಫಸ್ಟ್ ಟೈಮ್ ಎಕ್ಸಾಮ್ ಆಗ್ತಾಯಿದೆ, ನೆಕ್ಸ್ಟ್ ಸರಿ ನಾನು ಬರುತ್ತೀನಿ ಮತ್ತೊಂದು ಸರಿ. ಮತ್ತೆ ಬಂದು ಹಿಂಗೆ ಮೀಡಿಯಾ ಮುಂದೆ ಆಡ್ಕೊಂಡು ನಿಂತ್ಕೊಳ್ಳ ನನಗೆ ಬೇರೆಯವ್ರು ಏನು ಅನ್ನೋದೇ ಇಲ್ವಾ ಸರ್? ಈಗ ಫೈನಲ್ ಏನು ಆರ್ಡರ್, ಈಗ ಕಂಡೀಷನಲ್ ಆರ್ಡರ್ ಇನ್ವೆಸ್ಟಿಗೇಷನ್ ಆಗಲಿ ಸರ್, ಫುಲ್ ಇನ್ವೆಸ್ಟಿಗೇಷನ್ ಆಗಲಿ. ಇನ್ವೆಸ್ಟಿಗೇಷನ್ ಆದಮೇಲೆ ಅದೇನು ಸತ್ಯಾಂಶ ಆಚೆ ಬರುತ್ತೆ ಅದು ಬಂದು ಆಮೇಲೆ ಆರ್ಡರ್ ಕಾಪಿ ಕೊಡಲಿ. ಆರ್ಡರ್ ಕಾಪಿ ತಡೀರಿ ಅಂತ ಹೇಳ್ತಾ ಇಲ್ಲ, ಬಟ್ ಇನ್ವೆಸ್ಟಿಗೇಷನ್ ಆಗೋಕ್ಕಿಂತ ಮುಂಚೆ ಕಂಡೀಷನಲ್ ಆರ್ಡರ್ ಕಾಪಿ ಕೊಟ್ಟರೆ ನಾವು ಏನು ತಪ್ಪು ಮಾಡಿದ್ವಿ? ಈ ಕಂಡೀಷನಲ್ ಆರ್ಡರ್ ಕಾಪಿ ಕೊಡಬಾರ್ದು ಅನ್ನೋದು ವಿಜುವಲ್ ಹಾಕೊಳ್ಳಿ.